ಇವತ್ತು ಎಲ್ಲ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಒಂದು ಮಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲ ಸೊಪ್ಪುಗಳು ಮಿಕ್ಸ್ ಮಾಡಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರಿಗೆ ಹಾಕ್ಕೊತೀನಿ. ಸ್ವಲ್ಪ ಬೇಳೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ನಂತರ ಒಂದು ಟೊಮ್ಯಾಟೊ, ಒಂದು 4ರಿಂದ 5 ಹಸಿಮೆಣಸು, 4ರಿಂದ 5 ಸಾಕು. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಬೇಕು. ನಾನೊಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣ ಹೆಚ್ಚಿ ಹಾಕ್ತಾಯಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ತಗೊಂಡು ಅದಕ್ಕೆ ಅರ್ಧ ಸ್ಪೂನು ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಒಂದು 2 ಬೌಲ್ ಹಾಕಿದ್ದೀನಿ. ಅಥವಾ 2.5 ಬೌಲು. ಒಂದು 4 ವಿಶಿಲ್ ಮಾಡಿಬಿಡೋದು. ಒಂದು 4 ವಿಶಿಲ್ ಆಗಲಿ. ಈಗಷ್ಟೇ ಗ್ಯಾಸ್ ಆನ್ ಮಾಡಿದ್ದೀನಿ. ಸೊಪ್ಪು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಅದನ್ನೆಲ್ಲ ಸೊಪ್ಪೆಲ್ಲ ಸಪ್ರೇಟ್ ಮಾಡಿ ಕಟ್ಟನ್ನು ಎತ್ತಿಟ್ಕೊಳ್ಳೋಣ. ಆಮೇಲೆ ಈ ಸೊಪ್ಪು ಸ್ವಲ್ಪ ಬಿಸಿ ಎಲ್ಲ ಆರಿದ ಮೇಲೆ ಮಿಕ್ಸಿಗೆ ಹಾಕಿ 1-2 ಸಲ ಮಿಕ್ಸಿ ಮಾಡಿಬಿಟ್ರೆ ಸೊಪ್ಪೆಲ್ಲ ಸಪ್ರೇಟಾಗಿ ಈ ಸ್ವಲ್ಪ ಆರಿದ ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಅದರ ನಂತರ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಮಿಕ್ಸಿ ಮಾಡಾಯಿತು. ಇದಕ್ಕೊಂದು ಒಗ್ಗರಣೆ ಹಾಕೋಣ. ಫಸ್ಟು ಸಾಸಿವೆ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣಸು, ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ತೀನಿ. ಈರುಳ್ಳಿ ಹಾಕಿದರೂ ಚೆನ್ನಾಗಿರುತ್ತೆ, ಬಟ್ ನಾನು ಈರುಳ್ಳಿ ಹಾಕಲ್ಲ. ಸೊಪ್ಪು ಬೇಯಿಸಿ ಮತ್ತು ಮಸಾಲೆನ ರುಬ್ಬಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಕಟ್ಟಿತ್ತಲ್ವ ಅದನ್ನು ಸೊಪ್ಪನ್ನ ಮತ್ತು ಬೇಳೆನ ಸಪ್ರೇಟ್ ಮಾಡಿದ್ದು ಕಟ್ಟಿದೆಲ್ಲ ಅದಕ್ಕೆ ಸ್ವಲ್ಪ
ನೀರು ಮಿಕ್ಸ್ ಮಾಡಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ಆ ಕಟ್ಟಿತ್ತಲ್ಲ, ಆ ಕಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕುದೀಲಿ, ನೋಡೋಣ ಉಪ್ಪು ಎಲ್ಲ ಹೇಗಾಗಿದೆ ಅಂತ ನೋಡಿಕೊಂಡು ಬೇಕಾದರೆ ಉಪ್ಪು ಹಾಕೋದು. ನೋಡೋಣ. ಇದು ಮೈಸೂರಿನ ಸ್ಟೈಲಿಂದು ಮಸೊಪ್ಪು ಸಾಂಬಾರು, ಎಲ್ಲ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಮಾಡಿರೋ ಮಸೊಪ್ಪು ಸಾಂಬಾರು. ಇದಕ್ಕೆ ಉಪ್ಪು ಬೇಕಾದರೆ ನೋಡಿ ಹಾಕ್ಕೊಳ್ಳೋದು. ಉಪ್ಪು ಆಲ್ರೆಡಿ ಹಾಕಿದ್ದೀನಿ. ನೋಡೋಣ, ಇದು ಸ್ವಲ್ಪ ಕುದೀಲಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಯಾಕೋ ಸ್ವಲ್ಪ ಚಪ್ಪೆ ಅನಿಸ್ತು. ನೋಡೋಣ, ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕುದೀಲಿ. ಕುದ್ಮೇಲೆ ಅದ್ರ ಟೇಸ್ಟ್ ಹೇಗಿದೆ ಅಂತ ನೋಡಿಕೊಂಡು ಮತ್ತೆ ಹೇಳ್ತೀನಿ. ಈಗ ಆಲ್ರೆಡಿ ಕುದೀಲಿಕ್ಕೆ ಶುರು ಆಗಿದೆ. ನೋಡೋಣ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇದನ್ನು ಈಗ ಟೇಸ್ಟ್ ನೋಡಿದೆ, ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಅಂದರೆ ನೀವು ನಿಮ್ಮ ಮನೇಲಿ ಈ ರೀತಿ ಸಾಂಬಾರು ಮಾಡಿ ಹೇಗಿದೆ ಅಂಥೇಳಿ ನನಗೊಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಹೊಸ ಪ್ರಯತ್ನ, ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ನನಗೆ.